ಆದರೆ ಮೇಡಮ್ ಏನು ಅಂತಂದರೆ ಇವರು MLAಗಳು ಮತ್ತು ನಮ್ಮ ಬೇರೆ ಅಧಿಕಾರಿಗಳಿರ್ತಾರಲ್ಲ ಪೊಲಿಟಿಷಿಯನ್ಸು, ಅವ್ರ ಕಾನ್ವಾಯ್ ಹೋಗ್ಬೇಕಾದ್ರೆ 8, 10, 12, 15 ಕಾರ್ಗಳು ಹೋಗುತ್ತೆ. ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರಾ? ಅವ್ರು ಆನ್ಲೈನ್ ಮೀಟಿಂಗ್ಗಳು ಮಾಡ್ತಾರಾ? ಅವರು ಮಾಡಲಿ, ಅಲ್ಲಿಂದ ಸ್ಟಾರ್ಟ್ ಆಗಲಿ. ಒಂದು. ಎರಡನೇದು, ಓಕೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಮೋದಿಯವ್ರು ಹೇಳಿದ್ದಾರೆ. ವೆರಿ ಗುಡ್ ಆಪ್ಷನ್. ಇದರಿಂದ ಪೆಟ್ರೋಲು, ಡೀಸೆಲ್ಲು, CNG, LPG ಎಲ್ಲ ಸೇವ್ ಆಗುತ್ತೆ. ಬಟ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಇಂದ ಹೊರಗೆ ಬನ್ನಿ ಅಂತ IT ಇಂಡಸ್ಟ್ರಿನಲ್ಲಿ ಹೇಳ್ತಾ ಇದ್ದಾರೆ. 5 days ವರ್ಕ್ ಇಲ್ಲ ಅಂತಲೂ 3 days ಬನ್ನಿ ಅಂತ. ಈ ಸಮಸ್ಯೆನ ಯಾರು ಬಗೆಹರಿಸ್ತಾರೆ? ಒಂದು. ಎರಡನೇದು, ಮಕ್ಕಳು ಮತ್ತೆ ಕಾಲೇಜ್ಗೆ ಹೋಗೋ ಮಕ್ಕಳು ಸ್ಕೂಲು ಕಾಲೇಜಿಗೆ ಹೋಗ್ಲೇಬೇಕಾ? ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಲೇಬೇಕು. ಮತ್ತೆ ಇಲ್ಲಿ ದರ ಏರಿಕೆ ಆಯಿತು ಅಂತ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಆಗಲಿ, ಕಾಲೇಜ್ ಅಡ್ಮಿಷನ್ ಆಗಲಿ, ಬಸ್ಸು ಫೀಸ್ ಆಗಲಿ ಅದನ್ನು ಹೆಚ್ಚಿಗೆ ತಗೊತಾರೆ. ಪೆಟ್ಟ ಮೇಲೆ ಪೆಟ್ಟಲ್ವಾ ಮೇಡಮ್? ಅಲ್ವಾ? ಅಟ್ಲೀಸ್ಟ್ ಅದನ್ನು ಏರಿಸ್ಬೇಡಿ. ಇಟ್ ಈಸ್ ಅ ರಿಕ್ವೆಸ್ಟ್ ಆಸ್ ಅ ಪಬ್ಲಿಕ್. ಶ್ರೀನಿವಾಸ್ ಸರ್, ಮೇಡಮ್ ಹೇಳ್ತಾ ಇರೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅನ್ಸುತ್ತೆ. ಇದೆ. ನಾವು ಅದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡಿ. ಇವರು ಗವರ್ಮೆಂಟು ಅವ್ರು ಹೇಳಿದ್ರು, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಏನಾಗಿದೆ ಅಂದರೆ ಮೇನ್ ಪ್ರಾಬ್ಲಮ್ ಆಗಿರೋದು ಫ್ರೀ ಬೀಸಿಂದ ಆಗಿದೆ. ನೀವು ಕೊಡಿ, ಪರವಾಗಿಲ್ಲ. ರಿಕ್ವೈರ್ಮೆಂಟ್ ಯಾರಿಗಿದೆ ಅದು. ಅಲ್ಲ ಶ್ರೀನಿವಾಸ್ ಸರ್, ಒಂದು ಕ್ಲಾರಿಟಿ ಕೊಡಿ. ಈಗ ಪೆಟ್ರೋಲ್, ಡೀಸೆಲ್ ಮತ್ತು ಚಿನ್ನ 1 ವರ್ಷಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ, ಅದರಿಂದ ದೇಶಕ್ಕೆ ಆರ್ಥಿಕ ಸಮಸ್ಯೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಅಲ್ಲ. ಈಗ ಪೆಟ್ರೋಲು ಡೀಸೆಲು ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ ಈ ಥರ ಏನಕ್ಕೆ ಹೇಳಿದ್ದಾರೆ ಅಂದರೆ, ಪೆಟ್ರೋಲು ಡೀಸೆಲು ಕಮ್ಮಿ ಯೂಸ್ ಮಾಡಿದ್ರೆ ನಾವು ತರಿಸೋದು ಕಮ್ಮಿ ಆಗುತ್ತೆ, ಸ್ಟಾಕನ್ನು ಯೂಸ್ ಮಾಡ್ಕೋಬಹುದು. ಈಗ ಜಾಸ್ತಿ ಯೂಸ್ ಮಾಡ್ತೀರಿ ಕೂಡ ಈಗ ನಮ್ಮ ಕೇಂದ್ರ ಅಂದ್ರೆ ನಮ್ಮ ಸರ್ಕಾರ, ನಮ್ಮ ದೇಶ ಪೇ ಮಾಡ್ತಾ ಇರೋದು ಸ್ವಲ್ಪ ಡಬಲ್ ತ್ರಿಬಲ್ ಆಗ್ತಾ ಇದೆ, ಅಮೌಂಟ್ ಜಾಸ್ತಿ ಆಗ್ತಾ ಇದೆ. ಅದು ಆರ್ಥಿಕ ಸಮಸ್ಯೆ. ಅದನ್ನ ಎಲ್ಲಿ ಬೇರ್ ಮಾಡಬೇಕು? ಕೇಂದ್ರ ಸರ್ಕಾರ ಜನಸಾಮಾನ್ಯರಿಂದ ವಸೂಲಿ ಮಾಡಬೇಕು. ಬಟ್ ಹಂಗ್ ಮಾಡಕ್ ಮನಸ್ಸಿಲ್ಲ. ಅಲ್ಲಲ್ಲ, ಅದೇ ಪಾಯಿಂಟ್ಗೆ ಬರ್ತೀನಿ. ಈಗ ಕ್ರೂಡ್ ಆಯಿಲ್ ತರಿಸುತ್ತೆ. ಕ್ರೂಡ್ ಆಯಿಲ್ 73 ಇದ್ದಿದ್ದನ್ನ ಈಗ 120 ಆಗಿದೆ. ಈ ಡಿಫರೆನ್ಸ್ ಅಮೌಂಟು ಎಲ್ಲಿಂದ ಕೊಡಬೇಕು? ನಮ್ಮಿಂದ ಕಿತ್ತು ಕೊಡಬೇಕು, ಇಲ್ಲ ಗವರ್ಮೆಂಟ್ ಸಬ್ಸಿಡಿ ಕೊಡಬೇಕು. ಇಲ್ಲಿವರೆಗೆ ಏನು ಮಾಡಿದೆ? ಗವರ್ಮೆಂಟ್ ಸಬ್ಸಿಡಿನೇ ಕೊಟ್ಟಿರೋದು. ಈಗ ನೀವು ಯೋಚನೆ ಮಾಡಿ, February 28 $70 ಇದ್ದಿದ್ದು ಈಗ $120 ಆಗಿದೆ ಅಂತ ಇಟ್ಕೊಳ್ಳಿ. ಈ ಡಿಫರೆನ್ಸ್ ಅಮೌಂಟ್ ಯಾರು ಕೊಟ್ಟಿದ್ದಾರೆ ಹೇಳಿ? ಗವರ್ಮೆಂಟ್ ಕೊಟ್ಟಿದೆ. ಇಲ್ಲಿವರೆಗೂ ನಿಮಗೆ ಡಿಫರೆನ್ಸ್ ಅಮೌಂಟ್ ನ ಸರಿದೂಗಿಸಬೇಕು ಅಂದ್ರೆ ಸರ್ಕಾರ ಮಾಡಬೇಕಾಗಿರೋದು ಜನರಿಂದ ವಸೂಲಿ ಮಾಡಬೇಕು. ಬಟ್ ಮಾಡ್ತಾ ಇಲ್ಲ. ಶ್ರೀನಿವಾಸ್ ಸರ್, ವಾಪಸ್ ಬರ್ತೀನಿ. ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಆಗ್ತಾನೆ ನಾವು ಗಮನಿಸಿದ್ವಿ ಮಂಡ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ. ಮತ್ತೊಂದು ಜಿಲ್ಲೆಯ ಪರಿಸ್ಥಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕಂದ್ರೆ ಆ ಜಿಲ್ಲೆ ಯಾವುದು ಅಂತ ಗಮನಿಸ್ತಾ ಹೋಗೋಣ. ಸಾರ್ವಜನಿಕರು ನೋಡಿ, ಆಲ್ರೆಡಿ ಯಾದಗಿರಿ ದೃಶ್ಯಗಳು ಈಗ ಗಮನಿಸ್ತಾ ಇರೋದು. ಸಾರ್ವಜನಿಕರಿಗೆ ಆಲ್ರೆಡಿ ಆತಂಕ. ಅಲ್ಲ, ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋಕ್ಕೂ ಮುನ್ನಾನೇ ಆತಂಕ ಆಯಿತು. ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಅಂತ ಕ್ಯಾನು ಬಾಟಲ್ ತಗೊಂಡು ಹೋಗೆಲ್ಲ ಫುಲ್ ಮಾಡಿಸ್ಕೊಂಡು ಸ್ಟಾಕ್ ಮಾಡ್ಕೊಳ್ಳೋ ಪ್ರಯತ್ನಗಳಾಗ್ತಾ ಇತ್ತು. ಈಗ ದೇಶದ ಪ್ರಧಾನಿಗಳು ಹೇಳಿದ ಮೇಲೆ ಪರಿಸ್ಥಿತಿ ಹೆಂಗಿರುತ್ತೆ ಹೇಳೋದೇ ಬೇಡ. ವಾಸ್ತವ ಚಿತ್ರಣ ಇದು. ಮುಗಿ ಬೀಳ್ತಿದ್ದಾರೆ, ಸ್ಟಾಕ್ ಮಾಡ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಬಟ್ ನೋಡಿ, ಯಾರಾದರೂ ಸ್ಟಾಕ್ ಮಾಡ್ತೀನಿ ಅಂತ ಹೋದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ರಾಜ್ಯ ಸರ್ಕಾರ ಈಗ ಒಂದು ಹೊಸ ನಿಯಮವನ್ನು ಜಾರಿ ಮಾಡಿದೆ. ಪೆಟ್ರೋಲ್ ಬಂಕ್ ಮಾಲೀಕರು ಹಾಕಂಗಿಲ್ಲ, ಈ ಕಡೆ ಜನನೂ ಅದನ್ನು ಕೇಳಂಗಿಲ್ಲ ಅಂತ. ಆದರೂ ಕೂಡ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋ ಪ್ರಯತ್ನಗಳಾಗ್ತಾ ಇದೆ. ಮುಂದೆ ಸಿಗುತ್ತಾ ಸಿಗಲ್ವಾ ಅಂತ. ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು, ಅದೇ ರೀತಿಯಾಗಿ ಚಿನ್ನ ಖರೀದಿ ಮಾಡೋದು ಸದ್ಯಕ್ಕೆ ಮುಂದೂಡಬೇಕೆಂದು ದೇಶದ ಜನರಿಗೆ ಕಿವಿಮಾತು ಹೇಳಿದ್ದಾರೆ. ಆದ್ರೆ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲಿನ ಜನರು ಕೂಡ ಏನ್ ಹೇಳ್ತಾರೆ ನಾವು ಕೂಡ ಕೇಳುವಂತ ಕೆಲಸ ಮಾಡ್ತೀವಿ. ಪ್ರಮುಖವಾಗಿ ಯಾದಗಿರಿ ನಗರದಲ್ಲಿ ಈಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆ ಕೂಡ ಕಡಿಮೆ ಮಾಡಬೇಕು, ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಿಗೆ ಮಾಡಬೇಕೆಂದು ದೇಶದ ಜನರಿಗೆ ಕಿವಿಮಾತು ಹೇಳಿದ್ದಾರೆ. ಇದರ ನಂತರ ಯಾದಗಿರಿಯಲ್ಲಿ ಕೂಡ ಈಗಲೇ ವಾಹನ ಸವಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗಲೇ ಪಶ್ಚಿಮ ರಾಷ್ಟ್ರಗಳಲ್ಲಿ ತಲೆದೋರುವ ಸಂಘರ್ಷ ಹಿನ್ನೆಲೆಯಲ್ಲಿ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಕೂಡ ಉಂಟಾದ ಪರಿಣಾಮವಾಗಿ ಈಗ ಇಡೀ ದೇಶದಾದ್ಯಂತ ಇದರ ಸಮಸ್ಯೆ ತಲೆದೋರಿದೆ. ಪೆಟ್ರೋಲ್ ಹಾಗೂ ಪಶ್ಚಿಮ ರಾಷ್ಟ್ರಗಳ ಸಂಘರ್ಷ ಪರಿಣಾಮವಾಗಿ ದೇಶದ ಜನರಿಗೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕೆಂದು ಕಿವಿಮಾತು ಹೇಳಿದ್ದಾರೆ. ಹೀಗಾಗಿ
ಈಗಲೇ ಯಾದಗಿರಿ ನಗರದ ಬಂಕ್ಗಳಲ್ಲಿ ಕೂಡ ಎಂದಿನಂತೆ ಬೆಳಿಗ್ಗೆಯಿಂದಲೇ ಜನರು ವಾಹನಗಳನ್ನು ತೆಗೆದುಕೊಂಡು ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ಹಾಕಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಏರಿಕೆ ಕೂಡ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿನ ಜನರು ಕೂಡ ಏನ್ ಹೇಳ್ತಾರೆ, ಯಾಕಂತಂದ್ರೆ ಈಗಲೇ ಮೋದಿ ಅವರು ಕೂಡ ದೇಶದ ಜನರಿಗೆ ಕಿವಿಮಾತು ಕೂಡ ಹೇಳಿದ್ದಾರೆ. ಹೀಗಾಗಿ ಈಗ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು ಮತ್ತು ಚಿನ್ನ ಖರೀದಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ತಾವೇನ್ ಹೇಳ್ತೀರಿ? ಯಾಕಂತಂದ್ರೆ ಬೈಕ್ ದಿನನಿತ್ಯ ನಡೆಸ್ಕೊಂಡು ಹೋಗ್ತೀರಿ. ಈಗ ಒಂದು ರೀತಿಲಿ ಯಾಕಂದ್ರೆ ಯುದ್ಧ ಸಂಘರ್ಷ ಪರಿಣಾಮವಾಗಿ ಇದು ಎಲ್ಲೋ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗೋ ಸಾಧ್ಯತೆ ಇದೆ. ಮೋದಿ ಅವರು ಕೂಡ ಕರೆ ಕೊಟ್ಟಾರ, ಏನ್ ಹೇಳ್ತಾರೆ? ಮೋದಿ ಅವ್ರು ಕರೆ ಕೊಟ್ಟಿದ್ದು ಸರಿ ಸರ್. ನಮ್ಗೆ ಆಟಕ್ಕೂ ಹೋಗಕ್ ಆಗಲ್ಲ ಸರ್. ಈಗ ಗಾಡಿ ಇರ್ಲಿಕ್ಕಂತ್ರ ಎಲ್ಲಿಗೆ ಆಗಲ್ಲ. ಈಗಂತ್ರ ನಮ್ ಕಡೆ ಅಂತ ಬಿಸಿಲು ಜಾಸ್ತಿ ಇದೆ. ಆಟಕ್ಕೆ ಹೋಗ್ಬೇಕಂದ್ರ ಮತ್ತೆ ಆಟ 1 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ರೋಡಿಗೆ ಹೋಗ್ಬೇಕಂದ್ರ ಮೇನ್ ರೋಡಿಗೆ ಹೋಗ್ಬೇಕಂದ್ರ ನಮ್ಮ ಮನೇಲಿ ಅಂತ. ಈ ಗಾಡಿ ಇರ್ಲಿಕ್ಕಂದ್ರ ನಡೆಯಲ್ಲ ಸರ್. ಮೋದಿ ಅವರು ಅಂದ್ರೆ ವೆಹಿಕಲ್ಗಳು ಬಳಕೆ ಕಡಿಮೆ ಮಾಡ್ರಿ, ಅಂದ್ರೆ ಬಸ್ಗಳು ರೈಲ್ವೆಗಳು ಹೆಚ್ಚು ಬಳಕೆ ಮಾಡ್ರಿ, ಮೆಟ್ರೋ ರೈಲುಗಳು ಅಂತ ಹೇಳಿದ್ದಾರೆ. ಸರಿ ಸರ್, ಅವ್ರು ಹೇಳಿದ್ದು ಕರೆಕ್ಟ್. ಈಗ ನಾವು ಬಸ್ ಸ್ಟ್ಯಾಂಡ್ ವಾಹನಗಳು ಬಳಕೆ ಮಾಡಿದ್ರೆ ಉಳಿತಾಯ ಆಗ್ತದಲ್ಲ. ಆಗ್ತದ ಸರ್. ಮತ್ತೆ ವಾಹನ ಇರ್ಲಿಕ್ಕಂದ್ರೆ ಈಗ ನಡೆಯಕ್ಕೆ ಇಲ್ಲ ಸರ್. ಇಂತ ಬಿಸಿಲಾಗಿ ಎಲ್ಲಿಗೆ ಹೋಗಕ್ ಆಗ್ತದೆ? ಈಗ ನಮ್ಮ ಆರಾಮ್ ಇರ್ಲಿಕ್ಕಂದ್ರೆ ದವಾಖಾನ್ಗೆ ಹೋಗ್ಬೇಕಾಗ್ತದೆ. ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಇಲ್ಲಿ ಕರ್ಕೊಂಡ್ ಹೋಗೋದಿರ್ತದ, ಕರ್ಕೊಂಡ್ ಬರೋದಿರ್ತದ. ರೈಲ್ವೆ ವಾಹನಗಳು ಅಲ್ಲಲ್ಲ ಬಳಕೆ ಕಡಿಮೆ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಒಳ್ಳೇದ ಸರ್. ಅಂದ್ರ ಬಿ ಈಗ ಯಾರು ಬಿಡ್ತಾರ ಸರ್? ಒಳ್ಳೇದಂದ್ರ ಬಿ ಗಾಡಿ ಇರ್ಲಿಕ್ಕೆ ಈಗ ನಡೆಯಲ್ಲ ಸರ್. ಈಗ ಎಮರ್ಜೆನ್ಸಿಗೆ ಬೇಕಾಗ್ತದೆ, ಎಲ್ಲಿಗೆ ಹೋಗೋದಿರ್ತದ, ಬರೋದಿರ್ತದ. ಅಂದ್ರೆ ದರ ಏರಿಕೆ ಅಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ. ಏನ್ ಹೇಳ್ತಾರೆ? ಅದು ಸ್ವಲ್ಪ ಇದ್ದದ ಎಫೆಕ್ಟ್ ಅಂತ ಹೌದು ಸರ್. ಅಂದ್ರ ಬಿ ಅದು ಕೇಂದ್ರ ಸರ್ಕಾರ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಮಾಡಿದ್ರೆ ಬಡವರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಸರ್. ಓಕೆ. ಇದು ಇಲ್ಲಿನ ಬೈಕ್ಸ್ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಏನಿಲ್ಲ, ಪೆಟ್ರೋಲ್ ಡೀಸೆಲ್ ಯಾವುದು ಸ್ಕೇರ್ಸಿಟಿ ಇಲ್ಲ, ಸಪ್ಲೈ ನಾರ್ಮಲ್ ಅದ. ಇನ್ನು ಬೆಲೆ ಏರಿಕೆ ಬಗ್ಗೆ ಈಗ ಸರಿಯಾದ ಮಾಹಿತಿ ಇನ್ನೂ ಇಲ್ಲ, ನಮಗೇನು ಬಂದಿಲ್ಲ. ಆದ್ರೂ ಆಗ್ಬೋದು, ಆಗದೇನೆ ಇರಬಹುದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಹರ್ಷೋತಾ ಇರೋ ಸಂಖ್ಯೆ ಹೆಚ್ಚಿಗೆ ಈಗ ಮುಂದೆ ಯುದ್ಧ ಏನೋ ಕಂಟಿನ್ಯೂ ಆದ್ರೆ ಏನಾದ್ರೂ ಆಗ್ಬಹುದು ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ಯಾರ. ಹೊರತಾಗಿ ಯಾವುದೇ ಸ್ಕೇರ್ಸಿಟಿ ಇಲ್ಲ. ಇದ್ರ ಬಗ್ಗೆ ಸರ್ಕಾರನು ಸ್ಪಷ್ಟೀಕರಣ ಕೊಟ್ಟವು. LPG ಇರ್ಲಿ, ಪೆಟ್ರೋಲ್ ಡೀಸೆಲ್ ಇರ್ಲಿ, ಯಾವುದಕ್ಕೂ ಕೊರತೆ ಇಲ್ಲ. ಈಗಾಗಲೇ 60 ದಿನಗಳಿಗೆ ಆಗುವಷ್ಟು ಕ್ರೂಡ್ ಆಯಿಲ್ ಅವ್ರ ಬಳಿ ಎಲ್ಲ 3 ಕಂಪನಿಗಳ ಬಳಿ ನಮಗೇನ್ ಬೇಕು ಅದಕ್ಕೆ ಈಗ ಮತ್ತೆ ಇನ್ನು ಸಪ್ಲೈನೂ ಆಗ್ತಾ ಇದೆ. ಅವರು ಪ್ರಧಾನಿಯವರು ಹೇಳಿದ ಉದ್ದೇಶ ಇಷ್ಟೇ, ಮುಂದೆ ಬರ್ತಕ್ಕಂಥ ಸಂಕಷ್ಟ ಎದುರಿಸ್ಬೇಕು, ನಾರ್ಮಲ್ ಆಗಿ ಯೂಸ್ ಮಾಡ್ರಿ ಅಂತ ಅಷ್ಟೇ. ಒಬ್ರು ಗಾಡಿ ತಗೊಂಡೋಗಲ್ಲ, ಇಬ್ಬರು ಹಿಂಗ ಅಂದ್ರೇನು ಉಳಿತಾಯ ಮಾಡ್ರಿ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಆರ್ಥಿಕ ಸಂಕಷ್ಟ ಬರಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಹೊರತಾಗಿ ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ಚಿನ್ನ ಖರೀದಿ ಮಾಡೋದು ಅದ್ರ ಬಗ್ಗೆ ಅವ್ರು ಹೇಳಿದ್ದು ಒಂದೇನಾದ್ರು ವಿದೇಶಿ ವಿನಿಮಯ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಹೊರತಾಗಿ ಮತ್ತೇನಿಲ್ಲ. ಪೆಟ್ರೋಲ್ ಡೀಸೆಲ್ ಹಾಕ್ಸೋ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ರಿ ಅನ್ನೋ ಒಟ್ನಲ್ಲಿ ಜನರ ರಿಯಾಕ್ಷನ್ ಹೆಂಗಂದ್ರೆ ನೇಷನ್ ಫಸ್ಟ್. ಹಂಗಾಗಿ ದೇಶ ಏನ್ ಹೇಳುತ್ತೋ, ನಮ್ಮ ಪ್ರಧಾನಿಗಳು ಏನ್ ಹೇಳ್ತಾರೋ ಅದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ನಾವು ಅನುಸರಿಸ್ತೀವಿ ಬಿಡಿ, ಅದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ವಿಚಾರಗಳು